ಏನು ಹೇಳಿದ್ರು ಕೇಳೋದಿಲ್ವಲ್ಲ ಹೇಳಿ ಅವರು. ಹೆಚ್ಚು ಮತಗಳಿಂದ ಗೆಲ್ಲಿಸಿ ಪ್ರೋತ್ಸಾಹಧನ ಕೊಡೋದು ಸರ್ಕಾರ ಎಷ್ಟು ಅಲ್ಲ ಸರ್ಪ್ರೈಸ್ ಮಾಡ್ತಾನೆ ಸರ್ಪ್ರೈಸ್ ಮಾಡುವಂಥ ಪಟ್ಟಿಯನ್ನು ನಾವು ಬಳಸ್ಕೊತೀವಿ. ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡ್ತೀವಿ. ನೋಡಿ ಏನೇನು ಉತ್ತಮ ರೈತ ಯಾವ ಗುಣಮಟ್ಟದಲ್ಲಿ ರೈತನ ಎಲ್ಲ ಯಾವುದೇ ಕಾರಣಕ್ಕೂ ಏನು ಹಣಪಾವತಿಗೆ ಒಂದೇ ಪಡಿಲ್ಲ. ಪ್ರತಿ 15 ಒಂದೇ ಆಗ್ತದೆ. ಚುನಾವಣೆಯ ಮಂಡ್ಯ ತಾಲೂಕಿನಿಂದ ನಾವು 4 ಜನ ನಮ್ಮ ಕಾಲೇಗೌಡರು ಕೂಡ ನಾಮಿನೇಷನ್ ವಿಜಯಕುಮಾರ್ ಅವರು, ನಾನು ಕಾಲೇಗೌಡರು ಒಟ್ಟು 5 ಜನ 3 ಕ್ಷೇತ್ರದಲ್ಲಿ ನಾನು ಆಯ್ಕೆ ಮಾಡಬೇಕಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ನಾವೇನು ಅಧಿಕಾರವನ್ನು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ವಿ. ಇವತ್ತು ಮಂಡ್ಯ ಜಿಲ್ಲೆ ಹಾದು ಹೋಗ್ಬಿಟ್ಟ ಅಂದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗಲಿಕ್ಕೆ ನಮ್ಮೆಲ್ಲ ಶ್ರಮ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು. ಸಮತೋಲನವಾಗಿ ಇವತ್ತು 32-33 ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ. ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳು ಸಿಗುತ್ತಲೇ ನಾವು ರೈತ ಪರವಾಗಿ ನಿಂತ್ಕೊಂಡ್ವಿ. ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು 3ನೇ ಸ್ಥಾನದಲ್ಲಿದೆ. ಹೆಚ್ಚು ಹಾಲು ಸರಬರಾಜಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ. ನಾವು ಕೊಟ್ಟಂಥ ಏನು ನಮ್ಮ ಅಧಿಕಾರವನ್ನು ನಾವು ಯಾವುದೇ ಥರದ ದುರುಪಯೋಗ ಪಡಿಸ್ಕೊಂಡ್ರೆ ರೈತಾಪಿ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಅದಕ್ಕೋಸ್ಕರ ಈ ಥರ ನಾವು ರಾಜ್ಯಗಳು ವಿಜಯಕುಮಾರ್ ನಾವೆಲ್ಲ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ 3 ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ನಮ್ಮಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ NDA ಅಭ್ಯರ್ಥಿ ಕೂಟದ ಏನು 12 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ NDA ಸರ್ಕಾರ ಇರೋದ್ರಿಂದ ಹೆಚ್ಚು ಅನುದಾನಗಳನ್ನ ನಾವು NDDBಯಿಂದ ತಂದು ಅಭಿವೃದ್ಧಿಪಡಿಸೋಕ್ಕೆ ಸಹಕಾರ ಆಗಬೇಕು ಅಂದಾಗ ಬೇಕು ಅಂತಂದರೆ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ 12ಕ್ಕೆ 12 ಜನ ಅಭ್ಯರ್ಥಿಗಳು ಜಯಶೀಲರಾಗಬೇಕು ಅಂತ ಹೇಳ್ತಾ ಇಡೀ ನನ್ನ ಹಾಲು ಉತ್ಪಾದಕರು ಜಿಲ್ಲೆಯಲ್ಲಿರುವಂಥ ಉತ್ಪಾದಕರು ಅಲ್ಲಿನ ಮತದಾನದ ಹಕ್ಕನ್ನು ಪಡೆದಂಥ ನನ್ನೆಲ್ಲ ಪ್ರತಿನಿಧಿಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ. ನಮ್ಮ 12 ಜನ ಏನು ನಾವು ಪಕ್ಷ NDA ಇಟ್ಟಿದ್ದೀವಿ ನಮ್ಮೆಲ್ಲರೂ ಕೂಡ ಮತ ನೀಡುವುದರ ಮುಖಾಂತರ ಮತ್ತೊಮ್ಮೆ ನಮ್ಮ ಮನ್ಮೂಲ ಚುಕ್ಕಾಣಿ ಹಿಡಿಯಲು ನಾವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಕೇಳ್ಕೊಳ್ಳೋದು.